ನಿರಂತರವಾಗಿ ಈಗಾಗಲೇ ಮೆಂಬರ್ಶಿಪ್ ಡ್ರೈವ್ ಪ್ರಕ್ರಿಯೆಗಳು ಕಳೆದ 40 ದಿನದಿಂದ ಬಹಳ ಯಶಸ್ವಿಯಾಗಿ ಸಾಗ್ತಾ ಇದೆ. ವಿಶೇಷವಾಗಿ ಸೋಷಿಯಲ್ ಮೀಡಿಯಾ, ಎಲೆಕ್ಟ್ರಾನಿಕ್ ಮೀಡಿಯಾ, ಪ್ರಿಂಟ್ ಮೀಡಿಯಾ ಪ್ಲಾಟ್ಫಾರ್ಮ್ಗಳಲ್ಲಿ ಇವತ್ತೇನು ಜನರು ನೋಡಿ ಸದಸ್ಯತ್ವ ನೋಂದಣಿಯನ್ನು ಮಾಡ್ತಾ ಇದ್ದಾರೆ. ಅದಕ್ಕೆ ಪೂರಕವಾಗಿ ಇವತ್ತು ನಮ್ಮ ಪಕ್ಷದ ಅಭ್ಯರ್ಥಿಗಳು ಕೂಡ ಅವರವರ ಹಳ್ಳಿಗಳಲ್ಲಿ, ಅವರವರ ನಗರ ವ್ಯಾಪ್ತಿಯಲ್ಲಿ ಇವತ್ತು ನಿರಂತರವಾಗಿ ಇನ್ನು 30 ದಿನಗಳ ಕಾಲ ಪಕ್ಷದತ್ತ ಜನತೆಯನ್ನು ಸೆಳಿತಕ್ಕಂಥದ್ದು ಥ್ರೂ ಮೆಂಬರ್ಶಿಪ್ ಡ್ರೈವ್ ಕ್ಯಾಂಪೇನ್ ಏನು ರನ್ ಮಾಡ್ತಾ ಇದ್ದೇವೆ. ಇದೆಲ್ಲರೂ ಕೂಡ ಮಾಡಬೇಕು ಅಂತಕ್ಕಂಥದ್ದು ಪಕ್ಷದ ಕಡೆಯಿಂದ ನಾಯಕರು ಕೂಡ ತಾಕೀತನ್ನು ಮಾಡಿದ್ದಾರೆ. ಅದಕ್ಕೆ ಗೌರವವನ್ನು ಕೊಟ್ಟು ಪಕ್ಷದ ಅಭ್ಯರ್ಥಿಗಳು ಕೂಡ ಪೂರಕವಾಗಿ ನಮ್ಮ ಜೊತೆ ಹೆಜ್ಜೆಯನ್ನು ಹಾಕ್ತಾ ಇದ್ದಾರೆ. ಸರ್, ಮುಂಬರುವ ಚುನಾವಣೆಗಳು ಮಹಾನಗರ ಪಾಲಿಕೆ ಆಗಿರ್ಬೋದು, ಸ್ಥಳೀಯ ಚುನಾವಣೆಗಳಲ್ಲಿ ಹೆಚ್ಚಿನ ಸ್ಥಾನ ಗೆಲ್ಲುವ ನಿಟ್ಟಿನಲ್ಲಿ ಪ್ಲಾನ್ ಏನು? ಇಲ್ಲ, ಈಗ ಬಂದಿರತಕ್ಕಂಥದ್ದು ಅದೇ ಉದ್ದೇಶದಿಂದ. ಈಗ ಗ್ರಾಮ ಪಂಚಾಯಿತಿ ಹಾಗೂ ಮಹಾನಗರ ಪಾಲಿಕೆ ಇವತ್ತು ಶಿವಮೊಗ್ಗ ನಗರದಲ್ಲಿ ನಾವೇನು ಎದುರಿಸ್ತಾ ಇದ್ದೇವೆ, ಜಿಲ್ಲಾ ಪಂಚಾಯಿತಿ, ತಾಲೂಕು ಪಂಚಾಯಿತಿ, ಇವೆಲ್ಲ ಚುನಾವಣೆಗಳು ಕಾರ್ಯಕರ್ತರ ಚುನಾವಣೆ ಇದೆ. ಹಾಗಾಗಿ ಕಾರ್ಯಕರ್ತರಿಗೋಸ್ಕರ ಈ ಪ್ರವಾಸವನ್ನು ಕೈಗೆತ್ಕೊಂಡಿರ್ತಕ್ಕಂಥದ್ದು. ಕಾರ್ಯಕರ್ತರನ್ನ ಮುಂದಿನ ದಿನಗಳಲ್ಲಿ ಅತಿ ಹೆಚ್ಚು ಸ್ಥಳೀಯ ಚುನಾವಣೆಗಳಲ್ಲಿ ಗೆಲುವು ಸಾಧಿಸ್ತಕ್ಕಂಥದ್ದಕ್ಕೆ ನಾವೆಲ್ಲರೂ ಕೂಡ ಪ್ರಾಮಾಣಿಕವಾಗಿ ಅವ್ರ ಜೊತೆ ನಿಂತು ಹೋರಾಟ ಮಾಡ್ತೇವೆ. ಇರಲಿ, ಅದು ನೋಡಿ, ಈಗ ನ್ಯಾಯಾಲಯದಲ್ಲಿದೆ, ಅದೆಲ್ಲ ವಿಚಾರ ಆಚೆ ಬಂದಮೇಲೆ ಚರ್ಚೆ ಮಾಡಿ. ಅಸ್ತ್ರ ಏನಿದೆ, ಪಕ್ಷ ಸಂಘಟನೆ ಅಷ್ಟೇ. ಇವತ್ತು ಈ ಸರ್ಕಾರದ ದುರಾಡಳಿತ, ಭ್ರಷ್ಟಾಚಾರ, ಹಗರಣ, ಬಹುಶಃ ಇದಕ್ಕಿಂತ ದೊಡ್ಡ ಅಸ್ತ್ರ ಸರ್ಮಾಲೆ, ಇದಕ್ಕಿಂತ ದೊಡ್ಡ ಅಸ್ತ್ರ ಅಷ್ಟೇ, ಇದಕ್ಕಿಂತ ದೊಡ್ಡ ಅಸ್ತ್ರ ಇನ್ನೇನಿದೆ? ರಾಜ್ಯ ಸರ್ಕಾರ ಈಗ UPIಗಳ ಮೂಲಕ ಈ ಸಣ್ಣ ಸಣ್ಣ ವ್ಯಾಪಾರಿಗಳನ್ನ ಹೊಡಿಲಿಕ್ಕೆ ಹೊರಟಿದೆ. ತೆರಿಗೆಗಳನ್ನ GST ನೋಡಿ, ಇವತ್ತು ಇಲ್ಲಿ ಕಮರ್ಷಿಯಲ್ ಟ್ಯಾಕ್ಸ್ನ ಕಲೆಕ್ಟ್ ಮಾಡ್ತಕ್ಕಂಥದ್ದು ರಾಜ್ಯ ಸರ್ಕಾರ. ರಾಜ್ಯ ಸರ್ಕಾರದ ಆರ್ಥಿಕ ಪರಿಸ್ಥಿತಿ ಇವತ್ತು ಸುನಾಮಿ ರೀತಿ ಆಗೋಗಿದೆ, ದಿವಾಳಿ ಎದ್ದೋಗಿದೆ. ಹಾಗಾಗಿ ಸಣ್ಣ ಪುಟ್ಟ ಬೇಕ್ರಿಯವ್ರ ಮೇಲೆ, ಸಣ್ಣ ಪುಟ್ಟವ್ರ ಮೇಲೆ ಇವತ್ತು ಜೇಬಿಗೆ ಕತ್ತರಿ ಹಾಕ್ತಕ್ಕ ಉತ್ಪಾದ ಇವ್ರ ಮೇಲೆ ದೌರ್ಜನ್ಯ ಮಾಡ್ತಕ್ಕಂಥದ್ದು ನಿಜಕ್ಕೂ ಕೂಡ ಅವ್ರಿಗೆ ಶೋಭೆ ತರ್ತಕ್ಕಂಥದ್ದಲ್ಲ. ನಾನು ಇದ್ರ ಬಗ್ಗೆ ಇವತ್ತು ಮಾತಾಡೋಣ ಅಂತ ಅಂದ್ಕೊಂಡೆ. ಮುಖ್ಯಮಂತ್ರಿಗಳು ಇಲ್ಲಿವರೆಗೂ ಸಭೆ ಮಾಡಿಲ್ಲ ಅಂತಕ್ಕಂಥದ್ರ ಬಗ್ಗೆ ನಮಗೂ ಗೊತ್ತಿದೆ, ನಿಮಗೂ ಗೊತ್ತಿದೆ. ಆದರೆ ಮಾಧ್ಯಮದಲ್ಲಿ ಇವತ್ತು ಬೆಳಗ್ಗೆ ನಾನು ಬರಬೇಕಾದ್ರೆ ಸುದ್ದಿ ನೋಡಿದೆ. ಅಂತಿಮವಾಗಿ ಇವರೆಲ್ಲ ಪಾಪ ಇವತ್ತು ಬೀದಿಗಿಳಿದು ಹೋರಾಟ ಮಾಡಿದಂಥ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳೇನೋ ಬಹುಶಃ ಇವತ್ತು ಟೈಮನ್ನು ನಿಗದಿ ಮಾಡಿದ್ದಾರೆ ಅಂತಕ್ಕಂಥದ್ದು ನಿಮ್ಮ ಮಾಧ್ಯಮಗಳೆಲ್ಲ ನೋಡಿದ್ದೇನೆ. ಇದು ನೋಡಿ ನಾಳೆ ದಿನ ಉತ್ತರ ಕೊಡ್ತೀನಿ. ಹೋರಾಟಗಳೇನಾದ್ರು ದುಡ್ಡು ನೋಡಿ, ಮೂಗಿಗೆ ತುಪ್ಪ ಸವರ್ತಕ್ಕಂಥ ಕೆಲಸ ಮಾಡೋದು ಬೇಡ ಸರ್ಕಾರ. ಇವತ್ತು 50 ಕೋಟಿ ರೂಪಾಯಿ ಏನು ಘೋಷಣೆ ಮಾಡ್ಕೊಂಡಿದ್ದಾರೆ, ಅದು ಅವ್ರ ಸ್ವಕ್ಷೇತ್ರದ ಸ್ವಪಕ್ಷದ ಶಾಸಕರುಗಳಿಗೆ. ಇವತ್ತು ನಮ್ಮ ಪಕ್ಷದವ್ರು ಏನೇನು ಮಾಡವ್ರೆ, BJP ಪಕ್ಷದವ್ರು ಏನೇನು ಮಾಡವ್ರೆ. ಆದರೆ 50 ಕೋಟಿನೂ ಕೂಡ ಅವ್ರ ಪಕ್ಷದ ಶಾಸಕರಿಗೆ ಇವತ್ತೇನು ಘೋಷಣೆ ಮಾಡ್ಕೊಂಡಿದಾರಲ್ಲ, ಇದು ಸಮರ್ಪಕವಾಗಿ ನಿಜಕ್ಕೂ ಕೂಡ 50 ಕೋಟಿ ಕೊಡ್ಲಿಕ್ಕೆ ಆಗ್ತದ ಆಯಾ ತಾಲೂಕುಗಳಿಗೆ, ಶಾಸಕರಿಗೆ, ಅಥವಾ ಜಸ್ಟ್ ಮೂಗಿಗೆ ತುಪ್ಪ ಸೋರ್ತಕ್ಕಂಥ ಕೆಲಸನ ಅಂತಕ್ಕಂಥದ್ದು ಸರ್ಕಾರ ಉತ್ತರ ಕೊಡಬೇಕು ಮುಂದಿನ ದಿನಗಳಲ್ಲಿ. ಓಕೆ, ಥ್ಯಾಂಕ್ ಯು.